ಇದೇ ಶುಕ್ರವಾರ ಅಂದರೆ ಸೆಪ್ಟೆಂಬರ್ 19 ಸೋಲ್ಮೇಟ್ಸ್ ಅನ್ನೋ ಸಿನಿಮಾ ತೆರೆಗೆ ಬರೋದಕ್ಕೆ ರೆಡಿ ಆಗಿದೆ. ಅದರ ಟ್ಯಾಗ್ಲೈನ್ ಬಂದು ಪರಿಸರ ಪ್ರೇಮಿ ಅಂತ. ನಮಗೆ ಎಷ್ಟು ಪರಿಸರ ಮುಖ್ಯ ಅನ್ನೋದನ್ನು ಈ ಸಿನಿಮಾ ಮೂಲಕ ತೋರಿಸೋದಕ್ಕೆ ಹೊರಟಿದ್ದಾರೆ. ಹಾಗಂತ ಬರೀ ಮರ ಗಿಡಗಳನ್ನ ತೋರಿಸ್ತಾ ಇಲ್ಲ, ಒಂದಷ್ಟು ಲವ್ ತೋರಿಸ್ತಾ ಇದ್ದಾರೆ, ಫೈಟ್ ಇದೆ, ಹಾರರ್ ಇದೆ, ಒಂದಷ್ಟು ಮಿಕ್ಸ್ ಎಲಿಮೆಂಟ್ಸ್ನ ಇಟ್ಕೊಂಡು ಒಂದೊಳ್ಳೆ ಎಂಟರ್ಟೈನ್ಮೆಂಟ್ ಕೊಡೋದಕ್ಕೆ ಇಡೀ ಸೋಲ್ಮೇಟ್ಸ್ ಟೀಮು ರೆಡಿಯಾಗಿದೆ. ಶಂಕರ್ ಅವರು ಈ ಸಿನಿಮಾನ ನಿರ್ದೇಶನ ಮಾಡಿದ್ದಾರೆ. ಇವತ್ತು ನಮ್ಮ ಜೊತೆಗೆ ಸಿನಿಮಾದ ಆರ್ಟಿಸ್ಟ್ ಶ್ರೀಜಿತ್ ಹಾಗೆ ಪ್ರಸನ್ನ ಹಾಗೆ ನಿಷ್ಕಲಾ ಅವರು ಇದ್ದಾರೆ. ಒಂದು ಬ್ಯೂಟಿಫುಲ್ ಹೀರೋಯಿನ್, ನಮ್ಮ ಹೀರೋಯಿನ್ ಅವರು. ಸೊ ಇಡೀ ಟೀಮ್ನ ಮಾತಾಡಿಸ್ತಾ ಹೋಗೋಣ. ಹಾಯ್, ಎಲ್ಲರೂ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಆಕ್ಚುಲಿ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಹೇಗೆ ಅನ್ನಿಸ್ತಾ ಇದೆ? ಮೂವರು ಕೂಡ ಈಗಾಗಲೇ ಎಕ್ಸ್ಪೀರಿಯನ್ಸ್ ಇರೋ ಅಂಥದ್ದು, ಒಂದಷ್ಟು ಅನುಭವ ಪಡೆದಿರೋ ಅಂಥ ಆರ್ಟಿಸ್ಟ್ಗಳು. ಹೇಗೆ ಅನ್ನಿಸ್ತಾ ಇದೆ? ಖುಷಿ ಆಗ್ತಾ ಇದೆ. ಆಬ್ವಿಯಸ್ಲಿ ನಾವು ಇಷ್ಟು ವರ್ಷ ಕಷ್ಟಪಟ್ಟು ಮಾಡ್ಕೊಂಡು ಬಂದಿರೋ ಸಿನಿಮಾ ಕೊನೆಗೂ ಓಕೆ ರಿಲೀಸ್ ಆಗ್ತಾ ಇದೆ, ಎಲ್ಲರಿಗೂ ನೋಡ್ಬೋದು ನಮ್ಮ ಸಿನಿಮಾ ಅಂತ ಖುಷಿ ಆಗ್ತಾ ಇದೆ. ಒಂದೇನಂತಂದರೆ ಟ್ರೇಲರು ಫಸ್ಟು ಎಲ್ರಿಗೂ ಒಂದು ಸಿನಿಮಾ ನೋಡೋದಕ್ಕೆ ಒಂದು ಟ್ರೇಲರು ಬಹಳ ಮುಖ್ಯ ಆಗುತ್ತೆ, ಒಂದು ಇನ್ವಿಟೇಷನ್ ಕಾರ್ಡ್ ಇದ್ದಂಗೆ ಅದು. ಸೊ ನಿಮ್ಮ ಟ್ರೇಲರ್ ನೋಡಿದಾಗ ಒಂದಷ್ಟು ಮಿಕ್ಸ್ ಇದೆ, ಹಾರರು ಕೊಡ್ತಿದ್ದೀರಾ, ಲವ್ ಕೊಡ್ತಿದ್ದೀರಾ, ಪರಿಸರ ಕೊಡ್ತಿದ್ದೀರಾ. ಏನು ಇಂಪಾರ್ಟೆಂಟಾಗಿ ಕೊಡ್ತಿರೋ ಅಂಥದ್ದು ಜನತೆಗೆ? ಒಂದು ಪ್ಯೂರ್ ಕಮರ್ಷಿಯಲ್ ಎಂಟರ್ಟೈನ್ಮೆಂಟ್ ಸಿನಿಮಾ. ಜಾನರ್ ಅದೇ ಡ್ರಾಮಾ, ಹಾರರ್ ಆ್ಯಂಡ್ ಲವ್ ಸ್ಟೋರಿ. ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಫಿಲಮ್ ಅಂದರೆ ತಪ್ಪಾಗಲ್ಲ. ಸೊ ಹಾಗಾಗಿ ನಿಮಗೆ ಟ್ರೇಲರ್ ನೋಡಿದಾಗ ಒಂದು ಕನ್ಫ್ಯೂಷನ್ ಇದೆ. ಆ್ಯಂಡ್ ಆ ಟ್ರೇಲರಲ್ಲಿ ಎಲ್ಲೂ ಕೂಡ ಕತೆ ಎಳೆ ಬಿಟ್ಕೊಟ್ಟಿಲ್ಲ ಅವರು. ಸೊ ನಿಮ್ಗೆ ಏನು ಅದರಲ್ಲಿ ಕಾಣುತ್ತೆ, ಈಗ ಏನಂದ್ರೆ ಮರ ಕಡಿಯೋದ್ರ ಬಗ್ಗೆ ಮಾತಾಡ್ತಾರೆ. ನಾವು ಬರೀ ಮರದ ಬಗ್ಗೆನೇ ಹೇಳಕ್ ಹೋದ್ರೆ ಇಟ್ ಲುಕ್ಸ್ ಲೈಕ್ ಏನಂತಾರೆ, ಬರೀ ಒಂದು ಎನ್ವಿರಾನ್ಮೆಂಟ್ ಇದಕ್ಕೋಸ್ಕರ ಮಾಡಿರೋ ಸಿನಿಮಾ ಅಂತ ಅನ್ಸುತ್ತೆ. ಆ್ಯಂಡ್ ಮೋಸ್ಟ್ ಪ್ರಾಬಬ್ಲಿ ಜನರಿಗೂ ಕೂಡ ಅದು ಅಂದ್ರೆ ಒಂದೇ ಪ್ಯಾಟರ್ನ್, ಆ ಸೆಗ್ಮೆಂಟ್ ಜನ ಮಾತ್ರ ಬರ್ತಾರೆ. ಸೊ ಇವ್ರ ಇಂಟೆನ್ಷನ್ ಏನಿತ್ತು ಅಂತಂದ್ರೆ ಒಂದು ಮಿಕ್ಸ್ಡ್ ಜಾನರ್ ಮೂಲಕ ಬಂದಾಗ ಅವರು ಎಲ್ರಿಗೂ ಇಷ್ಟ ಅಫ್ಕೋರ್ಸ್ ಎಲ್ರಿಗೂ ಬೇರೆ ಬೇರೆ ಜಾನರ್ ಇಷ್ಟ ಇರತ್ತಲ್ಲ. ಸೊ ಅವಾಗ ಜನ ಬರೋದಕ್ಕೆ ಇದಾಗುತ್ತೆ ಆ್ಯಂಡ್ ಜನರಿಗೆ ಇಷ್ಟ ಆಗ್ಬೋದು ಅನ್ನೋ ಒಂದು ಯೋಚನೆಯಿಂದ ಮಾಡಿರುವಂತಹ ಸಿನಿಮಾ. ಈಗ ನಿಮ್ಮ ಸಿನಿಮಾದಲ್ಲಿ ಒಂದಷ್ಟು ನೋಡಿದಾಗ ನಮ್ಗೆ ಅನ್ಸೋದು ಎಲ್ಲರೂ ಒಂದೇ ಹೈಟ್ ಇದ್ದೀರಾ ಅನ್ನೋದು. ಅಂದರೆ ಈಗ ಹೀರೋಯಿನ್ ಕೂಡ ಹೈಟ್ ಇದ್ದಾರೆ, ಕ್ಯಾಮ್ರಾ ಮುಂದೆ ನೋಡಿದಾಗ ಎಲ್ಲರೂ ಹೈಟಾಗಿ ಕಾಣಿಸ್ತಾರೆ. ಬಟ್ ನೀವು ರಿಯಲ್ ಆಗಿ ಹೈಟ್ ಇರೋ ಅಂಥದ್ದು ಏನು ನಿಮ್ಮ ಸಿನಿಮಾ ಸ್ಪೆಷಾಲಿಟಿ? ಹೈಟ್ಗೆ ಏನಾದ್ರು ಸ್ಪೆಷಲ್ ಇದೆಯಾ? ಇಲ್ಲ, ಅವ್ರದ್ದು ಕಾಸ್ಟಿಂಗ್. ಸಿನಿಮಾಗೂ ಹೈಟ್ಗೂ ಆ ಥರ ಲಿಂಕ್ ಏನಿಲ್ಲ ಸಿನಿಮಾದಲ್ಲಿ. ಬಟ್ ಏನಂದ್ರೆ ಅದೇನೋ ಕಾಲ ಕೂಡ್ ಬಂದಾಗ ಎಲ್ಲ ಒಂದ್ ಕಡೆ ಸೇರುತ್ತೆ ಅಂತ ಹೇಳ್ತಾರಲ್ಲ. ಸೊ ಆ ಥರ ಆ ಒಂದು ಅಂದರೆ ತುಂಬ ಪರ್ಟಿಕ್ಯುಲರ್ ಆಗಿದ್ರು ಡೈರೆಕ್ಟ್ರು ಕ್ಯಾರೆಕ್ಟ್ರಿಗೆ. ಯಾಕೆಂದ್ರೆ ನಮ್ಮೊಬ್ಬೊಬ್ಬರು ನೀವೇನು ಕ್ಯಾರೆಕ್ಟರೈಸೇಷನ್ ನೋಡ್ತೀರಾ, ನಮ್ಮೆಲ್ಲರ ಕ್ಯಾರೆಕ್ಟ್ರಿಗೂ ಸಿಮಿಲರ್ ಇರುತ್ತೆ. ಈಗ ನಾನೊಂದು ಹೊರಗಡೆ ಹೆಂಗಿರ್ತೀನಿ ನನ್ನ ಕ್ಯಾರೆಕ್ಟರ್ ಅಂದರೆ ಸಿನಿಮಾ ಕ್ಯಾರೆಕ್ಟರೈಸೇಷನ್ ಕೂಡ ಸಿಮಿಲರ್ ಆಗುತ್ತೆ. ಈಗ ತೆಲುಗಲ್ಲೆಲ್ಲ ನೋಡ್ತಾ ಇದ್ರೆ ಈ ಪೂರಿ ಜಗನ್ನಾಥ್ ಸರ್ ಅಂತ ದೊಡ್ಡ ದೊಡ್ಡ ಡೈರೆಕ್ಟರ್ಗಳು ಏನೊಂದು ಆಲೋಚನೆಯಲ್ಲಿ ಮಾಡ್ತಾರೆ ಅಂದರೆ ಕ್ಯಾರೆಕ್ಟರೈಸೇಷನ್ ಇದೆ, ಅದ್ರ ಬೇಸಿಸ್ ಮೇಲೆ ಅವರು ಹೀರೋಗಳನ್ನ ಸೆಲೆಕ್ಟ್ ಮಾಡ್ಕೋತಾರೆ ಆ ಥರ. ಸೊ ಆ ಒಂದು ಇದ್ರಲ್ಲಿ ಮಾಡಿರೋದ್ರಿಂದ ಏನೋ ಹೈಟ್ ಎಲ್ಲ ಕೂಡಿ ಬಂದಿದೆ ಅಂತ ಅನಿಸುತ್ತೆ. ಸೋಲ್ಮೇಟ್ಸ್ ಸಿನಿಮಾ ಬಿಟ್ಟು ನೀವು 3 ಜನ ಒಟ್ಟಿಗೆ ಬೇರೆ ಎಲ್ಲಾದ್ರೂ ಮೀಟ್ ಮಾಡಿದ್ರಾ? ಸೋಲ್ಮೇಟ್ಸ್ ಆದ್ಮೇಲೆ ಸಿನಿಮಾ ಮಾಡಿದ್ ಸೋಲ್ಮೇಟ್ಸ್ ಆದ್ಮೇಲೆ ಬೇರೆ ಅದೇ ನೀವು 3 ಜನ ಪರಿಚಯ ಇರೋದು ಸೋಲ್ಮೇಟ್ಸ್ ಇಂದ? ಮುಂಚೆಯಿಂದಾನೆ ಪರಿಚಯ ಇದ್ವಿ. ಅದಾದ್ಮೇಲೆ ಇನ್ನೊಂದು ಫಿಲಂ ಮಾಡಿದ್ವಿ. ಅದಾದ್ಮೇಲೆ ನಮ್ಮ ಭಾಗ್ಯ ಇವರು ಪರಿಚಯ ಆದ್ರು, ಅವ್ರ ಪರಿಚಯ ಆದ್ರು. ನಿಷ್ಕಲಾ ಅವ್ರು ನಿಮ್ಮ ಭಾಗ್ಯ? ಅದಕ್ಕೆ ಮುಂಚೆ ಸಿನಿಮಾ ಮಾಡ್ತಾ ಇದ್ರು, ಸಿನಿಮಾ ಮಾಡಿದ್ದಾರೆ. ಸೊ ಕನ್ನಡ ಅವ್ರು ಒಳ್ಳೊಳ್ಳೆ ಪ್ರಾಜೆಕ್ಟ್ ಮಾಡಿದ್ದಾರೆ ತೆಲುಗುದಲ್ಲಿ, ತಮಿಳ್ ತುಂಬಾ ಒಳ್ಳೊಳ್ಳೆ ಪ್ರಾಜೆಕ್ಟ್. ಈಗ ಅವ್ರು ಏನ್ ಅನ್ಕೋಬೇಕು ನಿಮಗೆ? ಇಲ್ಲ, ನಾನು ಸೀರಿಯಸ್ ಮಾಡಿಲ್ವಾ ನೀವು? ಮತ್ತೆ ಹೇಳಿ. ಇಲ್ಲ, ಒಳ್ಳೊಳ್ಳೆ ಇದು ಅವ್ರು ಆಲ್ರೆಡಿ ಅಲ್ಲೇ ಇದ್ದಾರೆ. ಅವರು ಪಂಚತಾರೆ ಅಂದ್ರೆ 5 ಭಾಷೆ ಹೀರೋಯಿನ್, 4 ಭಾಷೆಗೆ ಏನಂತಾರೆ? ಚತುರ್ತಾರೆ. ಹೊಸ ಟೈಟಲ್ ಕೊಟ್ಟಿದ್ದವ್ರಿಗೆ ಚತುರ್ತಾರೆ ನಿಷ್ಕಲಾ. ಈಗ ನಾವು ಹೊಸದಾಗಿ ಅವಾರ್ಡ್ ಅನೌನ್ಸ್ ಮಾಡೋದು. ಚತುರ್ತಾರೆ ನಿಷ್ಕಲಾ ಅವರು ನಮ್ಮ ಜೊತೆ ಇದ್ದಾರೆ. ಹೇಳೋದಕ್ಕೆ ಒಂಥರ ಇದೆ. ಚತುರ್ತಾರ ಏನಾದ್ರೂ ಮಿಸ್ ಚತುರ್ತಾರ ಏನಾಗ್ಬೋದು? ಚತುರ್ತಾರ ಈಗ ಛತ್ರಿತಾರೆ ಅಂತ ಅನ್ನೋದ, ಚತುರ್ತಾರೆ ಅನ್ನೋದ, ಹೇಗೆ ಅಂತ? ಏನು ಬೇಡ, ಚತುರ್ಭಾಷೆ ತಾರೆ. ಓಕೆ. ಅಂದ್ರೆ ನಾನು ಯಾಕೆ ಕೇಳಿದೆ ಅಂತ ಅಂದ್ರೆ, ನೀವು ಇಷ್ಟು ಒಳ್ಳೆ ಬಾಂಡಿಂಗ್ ಬೆಳೆಯೋದಕ್ಕೆ ಏನ್ ಕಾರಣ ಅಂತ? ಡೈರೆಕ್ಟರ್ ಅಂದ್ರೆ ಮೇನ್ ಏನಂದ್ರೆ, ಆಕ್ಚುಲಿ ನಾವೇನಂದ್ರೆ ಈ ಮೂವಿ ಸೆಲೆಕ್ಟ್ ಆದ್ಮೇಲೆ ನಾವೆಲ್ಲರೂ ವರ್ಕ್ಶಾಪ್ ಮಾಡಿದ್ವಿ.
ಎಲ್ಲರೂ ಅವ್ರವ್ರ ಪಾತ್ರ ಯಾರ್ಯಾರ ಜೊತೆ ಇರುತ್ತೆ ವರ್ಕ್ಶಾಪ್ ಮಾಡಿದ್ವಿ. ಸೊ ಆಗ್ಲೇ ಒಂದು ಬಾಂಡಿಂಗ್ ಕ್ರಿಯೇಟ್ ಆಗ್ಬಿಟ್ಟಿತ್ತು. ಹೋಗ್ತಾ 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 ಶೂಟಿಂಗ್ ಅಂಡ್ ಮೇನ್ ಏನಂದ್ರೆ ನಾವು ಬ್ಯಾಂಗ್ಳೂರಲ್ಲಿ ಶೂಟ್ ಮಾಡಿಲ್ಲ. ಸೊ ನಾವು ಬೇರೆ ಲೊಕೇಶನ್ ಶೂಟ್ ಮಾಡಿದ್ರಿಂದ ನಾವೆಲ್ಲ ಊಟ ತಿಂತಿದ್ದು ಒಂದೇ ಕಡೆ, ತಿಂಡಿ ತಿಂತಿದ್ದು ಒಂದೇ ಕಡೆ, ಎಲ್ಲ ಸ್ಟೇ ಒಂದು ಲಾಡ್ಜ್ ಸ್ಟೇ ಆಗ್ತಾ ಇದ್ವಿ, ಎಲ್ಲ ಮೀಟ್ ಮಾಡ್ತಾ ಇದ್ವಿ. ಅಲ್ಲೋ ಬನ್ನಿ ಶೂಟ್ ಆದ್ಮೇಲೆ ಪ್ಲೇಸ್ ಎಕ್ಸ್ಪ್ಲೋರ್ ಮಾಡ್ಕೊಂಡ್ ಬರೋಣ. ಚೆನ್ನಕೇಶ್ವರ ಸ್ವಾಮಿ ಟೆಂಪಲ್ ಆಗಿರ್ಬೋದು, ಶೂಟಿಂಗ್ ಮುಗಿಸ್ಕೊಂಡು ಆಲ್ರೆಡಿ 5 times ಹೋಗಿದೀವಿ ಆ ದೇವಸ್ಥಾನಕ್ಕೆ. ಸೊ ಒಂದು ಒಳ್ಳೆ ಬಾಂಡಿಂಗ್ ಅಲ್ಲಿಂದ ಬಾಂಡಿಂಗ್ ಕ್ರಿಯೇಟ್ ಆಗ್ಬಿಡ್ತು. ಅಂಡ್ ಮೈನ್ ನಮ್ಮ ಡೈರೆಕ್ಟರ್ ಸರ್ ಶೂಟಿಂಗ್ ಮುಗ್ದ್ಮೇಲೂ ಓಕೆ ಟಾಟಾ ಬಾಯ್ ಬಾಯ್ ಹೋಗಿ ರೆಸ್ಟ್ ತಗೊಳ್ಳಿ ಅನ್ನೋದಕ್ಕಿಂತ ಈ ಪ್ಲೇಸ್ ಚೆನ್ನಾಗಿದೆ, ಇಲ್ಲೋಗಿ ಊಟ ಟೇಸ್ಟ್ ಮಾಡೋಣ, ಈ ಪ್ಲೇಸ್ ಚೆನ್ನಾಗಿದೆ, ಒಂದ್ಸಲ ನಾಳೆ ಶೂಟಿನಿಂದ ಹೊರಟ್ಬಿಡ್ತಾ ಇದೀವಿ, ನೀವೆಲ್ಲಾದ್ರೂ ಹೋಗ್ಬೇಕಂದ್ರೆ ಹೋಗಿ ಬಂದ್ಬಿಡಿ ಅಂತೆಲ್ಲ ಪಾಪ ನಮ್ಮನ್ನ ತುಂಬಾ ಫ್ಯಾಮಿಲಿ ತರ ನೋಡ್ಕೊಂಡಿದ್ದಾರೆ. ಸೊ ಅದರಿಂದ ನಮ್ಮ ಬಾಂಡ್ ಎಲ್ಲ ಚೆನ್ನಾಗಿದೆ ಅಂಡ್ ಎಲ್ಲರೂ ಗುಡ್ ಹ್ಯೂಮನ್ ಬೀಯಿಂಗ್ಸ್ ಎಲ್ಲರೂ ಸಿಕ್ಕಿದೀವಿ. ಸೊ ಪಾಸಿಟಿವ್ ಆಗಿ. ಯಾರು ನಿಮ್ಮ ಅಂದ್ರೆ ಎಷ್ಟು ಜನ ಇರ್ತಾ ಇದ್ವಿ ಒಂದು ಟೀಮಲ್ಲಿ ಈ ತರ ದೇವಸ್ಥಾನಕ್ಕೆ ಹೋಗೋದು, ಒಳ್ಳೊಳ್ಳೆ ಫುಡ್ ಟೇಸ್ಟ್ ಮಾಡ್ಕೊಂಡ್ ಬರೋದು, ಎಷ್ಟು ಜನ ಆಗ್ತಾ ಇದ್ವಿ? ಅಂದ್ರೆ ನನ್ ಶೂಟ್ ಇದ್ದಾಗ ಪ್ರಸನ್ನ ಅವ್ರು ಜಾಸ್ತಿ ಇರ್ಲಿಲ್ಲ, ಬಟ್ 2 times ನಮ್ ಜೊತೆ ಬಂದಿದ್ದಾರೆ. ನಾನು, ಇವರು, ಶ್ರೀಜಿತ್ ಅವರು, ರಜಿನಿ ಆಗಿರ್ಬೋದು, ಆಮೇಲೆ ಶಂಕರ್ ಸರ್ ಆಗಿರ್ಬೋದು, ಆಮೇಲೆ ರಜತ್ ಅಂತ ಆಲ್ ಅಸೋಸಿಯೇಟ್ ಡೈರೆಕ್ಟರ್ಸ್ ನಾವೆಲ್ಲ ಹೋಗ್ತಾ ಇದ್ವಿ. ಅದು ಕಾಂಬಿನೇಷನ್ ಹೇಗಿದೆ ಅಂತಂದ್ರೆ, ಈಗ ಶ್ರೀಜಿತ್ ಮತ್ತೆ ಇಬ್ರು ಹೀರೋಯಿನ್, ಓಕೆ, ಅವ್ರ ಜೊತೆ ನನ್ನ ಕನೆಕ್ಷನ್ ಏನೂ ಇಲ್ಲ. ನಾವು ಸ್ಕ್ರೀನ್ ಸ್ಪೇಸ್ ಕೂಡ ಶೇರ್ ಮಾಡಲ್ಲ. ನಾನು ಮತ್ತೆ ಇಬ್ರು ಹೀರೋಯಿನ್, ಅವ್ರ ಜೊತೆ ಇವರು ಕೂಡ ಸ್ಕ್ರೀನ್ ಶೇರ್ ಮಾಡಲ್ಲ. ಓಕೆನಾ? ಸೊ ಇವ್ರಿಗೆ ನಮ್ಗೆ ಯಾವುದೇ ರೀತಿ ಲಿಂಕ್ ಇಲ್ಲ. ಈಗ ಟೋಟಲ್ ಹೀರೋಯಿನ್ ಇರೋದು 3 ಜನ, 4 ಜನ, 3 ಜನ ಹೀರೋಯಿನ್. ನಿಮ್ಗೆ ಇಬ್ರು ಹೀರೋಯಿನ್, ಅವ್ರಿಗೆ ಇಬ್ರು ಹೀರೋಯಿನ್. ಕರೆಕ್ಟ್. ಇಲ್ಲಿ ಹೆಂಗೆ ಹೀರೋಯಿನ್ ಅಂತಂದ್ರೆ ಅವರು ಲೀಡ್ ಆಕ್ಟ್ರೆಸ್. ಅಲ್ಲ, ನೀವೇನ್ ಹೇಳಿದ್ರಿ, ಅವ್ರ ಹೀರೋಯಿನ್ ಜೊತೆ ನಾನು ಸ್ಕ್ರೀನ್ ಶೇರ್ ಮಾಡಲ್ಲ, ನನ್ನ ಹೀರೋಯಿನ್ ಜೊತೆ ಅವ್ರೇನು ಹಂಚ್ಕೊಳ್ಳಲ್ಲ. ಕರೆಕ್ಟ್. ಇದು ಹೆಂಗೆ? ಈಗ ಇಬ್ರು ಇರದೇ 3 ಜನ ಹೀರೋಯಿನ್ ಅಂದಾಗ ಇಬ್ರು ಹೀರೋಯಿನ್ ಅಲ್ಲಿ ಒಬ್ರು ಆಗ್ಲೇಬೇಕಲ್ಲ. ಅದೇ ಸೋಲ್ಮೇಟ್ಸ್. ಅಲ್ಲ, ನೀವು ನಾಳೆ ಅದ್ರ ಉತ್ತರ ಸಿಗುತ್ತೆ, ಅದನ್ನೇ ಹೇಳ್ತಾ ಇದ್ ನಾನು. ಅದಕ್ಕೋಸ್ಕರ ನಾಳೆ ನೀವು ಥಿಯೇಟರ್ಗೆ ಬನ್ನಿ, ಅವಾಗ ನಿಮ್ಗೆ ಎಕ್ಸಾಕ್ಟ್ ಆಗಿ ಸಿಗುತ್ತೆ ಉತ್ತರ. ನೀವು ಅವಾಗ ಹೇಳ್ತೀರಾ ಒಂದ್ ಪಾಯಿಂಟ್ ನಂಗೆ ಹೇಳ್ಬಿಟ್ಟಿದ್ರೆ ಆಗ್ತಿತ್ತಲ್ಲ ನಾಳೆ ಅನ್ಸುತ್ತೆ ನಿಮ್ಗೆ, ಹೌದಲ್ವಾ? ಇವ್ರ ಜೊತೆ ಇಬ್ರು ಕಾಂಬಿನೇಷನ್ ಇದೆ, ಅವ್ರ ಜೊತೆ ಇಬ್ರು ಕಾಂಬಿನೇಷನ್ ಇದೆ, ಬಟ್ ಇರೋ ಹೀರೋಯಿನ್ಸ್ 3 ಅದನ್ಸುತ್ತೆ ನಿಮಗೆ. ಅಂದ್ರೆ ಯೂತ್ಸ್ ಅಥವಾ ಹೊಸದಾಗಿ ಲವ್ ಮಾಡೋರಿಗೆ ಅಥವಾ ಮದ್ವೆ ಆಗಿರೋರಿಗೆ ನಿಮ್ ಇಬ್ಬಿಬ್ರು ಹೀರೋಯಿನ್ ಇಂದ ಏನೆಲ್ಲ ಎಂಟರ್ಟೈನ್ಮೆಂಟ್? ನಾ ಈಗ ಹೀರೋಯಿನ್ ಅಂತಂದ್ರೆ ಅವರು ನನ್ನ ಲವರೇ ಆಗಿರ್ಬೇಕು ಅಥವಾ ನನ್ನ ಹೆಂಡತಿನೇ ಆಗಿರ್ಬೇಕು, ನನ್ನ ತಂಗಿನೇ ಆಗಿರ್ಬೇಕಂತಾನೆ ಇಲ್ಲ ಅಲ್ವಾ? ಮತ್ತೆ ಫ್ಲರ್ಟ್ ಮಾಡ್ತೀರಾ? ಏನ್ ಬೇಕಾದ್ರೂ ಆಗಿರ್ಬೋದು ಅದರಲ್ಲಿ. ಅವಳು ಬೇಕಾದ್ರೆ ತಂಗಿ ಆದ್ರೂ ಕೂಡ ಅವಳು ಹೀರೋಯಿನ್ ಅಲ್ವಾ? ಇವನ್ ಅವಳು ಹೆಂಗ್ರಿ ನಿಮಗ್ ತಂಗಿಯಾಗಿ ನಿಮ್ಮ ಹೀರೋಯಿನ್ ಸಿನಿಮಾಗೆ ಹೀರೋಯಿನ್, ಕರೆಕ್ಟಾ? ಈಗ ನನಗೆ ಹೀರೋಯಿನ್ ಅಂದ್ರೆ ನನಗೆ ಹೀರೋಯಿನ್ ಇರ್ತಾರೆ, ಇರ್ಬೋದು. ನಾನು ಟ್ರೇಲರ್ ನೋಡಿ ತಲೆ ಕೆಡ್ಸ್ಕೊಂಡಿದ್ದೀನ. ನಾನು ಹೇಳಿದ್ದು ಸಿನಿಮಾದಲ್ಲಿ ನಾನು ಹೇಳಿದ್ದು ಸಿನಿಮಾದಲ್ಲಿ 3 ಜನ ಹೀರೋಯಿನ್, ಓಕೆನಾ? ಇಬ್ರು ಹೀರೋಯಿನ್ ನನ್ನ ಜೊತೆ ಸ್ಕ್ರೀನ್ ಸ್ಪೇಸ್ ಮಾಡ್ತಾರೆ, ಅವ್ರ ಜೊತೆ ಇಬ್ರು ಸ್ಕ್ರೀನ್ ಸ್ಪೇರ್ ಮಾಡ್ತಾರೆ. ಆಮೇಲೆ ಒಂದ್ ಮಾತು ಹೇಳಿದ್ರು, ಅವ್ರ ಹೀರೋಯಿನ್ ನಮಗ್ ಬರಲ್ಲ, ನಮ್ಮ ಹೀರೋಯಿನ್ ಅವ್ರಿಗೆ ಹೋಗಲ್ಲ ಅಂತ. ಅದು ಕರೆಕ್ಟ್. ನನ್ನ ಪ್ರಶ್ನೆ ಏನು ಗೊತ್ತಾ, ಹಿಂಗೆ ನೀವು ತಲೆ ಕೆಡ್ಸಿದ್ರೆ ನಾನು ಥಿಯೇಟರ್ ಅಲ್ಲಿ ಏನ್ ಮಾಡ್ಬೇಕು? ನಾಳೆ ನಿಮ್ಗೆ ಇದು ಫಸ್ಟ್ ಹಾಫ್ ಅಲ್ಲಿ ಗೊತ್ತಾಗ್ಬಿಡುತ್ತೆ ನಿಮ್ಗೆ. ಓ ಕರೆಕ್ಟ್, ನಿಮ್ಗೆ ನನ್ನನ್ನು ನೆನ್ಪು ಮಾಡ್ಕೋದು. ಇರೋದೇ 3 ಹೀರೋಯಿನ್, ಅವ್ರಿಗಿಬ್ರು ಇವ್ರಿಗಿಬ್ರು ಅಂತಂದ್ರೆ ಇಬ್ರಲ್ಲೊಬ್ರು ಶೇರ್ ಆಗ್ಲೇಬೇಕು ತಾನೆ. ನಿಮ್ಗೆ ಅವಾಗ ಅನ್ಸುತ್ತೆ ಅಂದ್ರೆ ಏನ್ ಮಾಡ್ಬೋದು? ನಾನು ಸಿನಿಮಾ ನೋಡಿದಾಗ ಮೇಲೆ ಸಿನಿಮಾ ನೋಡಿದ್ಮೇಲೆ ಹೇಳ್ಬೋದು, ಹೌದಲ್ವಾ? ಇವ್ರು ಹೇಳಿದ್ರಲ್ಲೂ ಒಂದು ಲಾಜಿಕ್ ಇದೆ ಅಂತ ಅನ್ಸಿರುತ್ತೆ ನಮಗೆ. ಹೌದಾ? ಯಾವ ತರ ಲಾಜಿಕ್? ಇವ್ರು ಹೇಳಿದ್ರಲ್ಲೂ ಲಾಜಿಕ್ ಇದೆ. ನೆನ್ನೆ ಸಿನಿಮಾದಲ್ಲಿ 3 ಜನ ಹೀರೋಯಿನ್ಸ್, ಓಕೆ, ಅದರಲ್ಲಿ ಇಬ್ರು ಹೀರೋಯಿನ್ಸ್ ನನ್ನ ಜೊತೆ ಇರ್ತಾರೆ, ಇಬ್ರು ಹೀರೋಯಿನ್ಸ್ ಅವ್ರ ಜೊತೆ ಇರ್ತಾರೆ, ಆದ್ರೆ 3 ಹೀರೋಯಿನ್ಸ್. ಇವ್ರು ಹೇಳ್ತಾರ ಲಾಜಿಕ್ ಹೇಳ್ತಿದ್ರೆ ಅಂಡರ್ಲೈನ್ ಮಾಡ್ಕೊಳ್ಳಿ, ಇಬ್ರು ಹೀರೋಯಿನ್ಸ್ ಇವ್ರ ಜೊತೆ ಇರ್ತಾರೆ, ಇದೊಂಥರ ಪಜಲ್ ತರ. ನಾಳೆ ನಿಮ್ಗೆ ಆ ಪಜಲ್ ಉತ್ತರ ಸಿಗುತ್ತೆ. ಹೀರೋಯಿನ್ಸ್. ಗುಲಾಬಿ ಸಾಂಗ್ ನೋಡ್ದೆ. ಸೊ ಗುಲಾಬಿ ಸಾಂಗ್ ಬಗ್ಗೆ ನೀವಿಬ್ರು ಮಾಡಿರೋದಲ್ಲ? ಇಲ್ಲ ನೋಡಿ, ನಿಮ್ ಕನ್ಫ್ಯೂಷನ್ ಇದೆ. ಹೇಳಿ ಹೇಳಿ ಹೇಳಿ. ಅಲ್ಲ, ಅದು ಒಂದ್ ಸ್ವಲ್ಪ ಹಂಗೆ ಗೊತ್ತಾಯ್ತು, ನೀವು ಸಾಂಗ್ ನೋಡಿಲ್ಲ. ಯಾರು ಹೇಳಿದ ಗೊತ್ತಾ? ಗುಲಾಬಿ ಸಾಂಗ್ ಅದೇ ಇವರಿಬ್ರು ಸುಮ್ಮನೆ ಕನ್ಫ್ಯೂಸ್ ಮಾಡ್ತಾರೆ. ಕಲರಲ್ಲಾದ್ರೂ ಕಂಡಿಡಿಬೇಕು, ಅವರಷ್ಟು ಬೆಳ್ಳಗಿದ್ದಾರೆ. ಪ್ರಾಬ್ಲಮ್ ಇದೆ ನಿಮ್ಗೆ. ಇಲ್ಲ ಕರೆಕ್ಟ್. ಇಲ್ಲ ಕರೆಕ್ಟ್. ಶ್ರೀಜಿತ್ ಮಧ್ಯೆ ನನ್ಗೆ ಇಲ್ಲ, ಸುಮ್ಮನೆ ನಿಮ್ಮನ್ನ ಕನ್ಫ್ಯೂಸ್ ಮಾಡಕ್ ಹೇಳಿದ್ರು. ಕರೆಕ್ಟ್, ನಾವಿಬ್ರು ಮಾಡಿರೋದು. ಹೆಂಗ ಅನಿಸ್ತು ನಿಮ್ಗೆ? ಏನಾಗ್ತಿದೆ ಅಂತಂದ್ರೆ ಈಗ ಇವ್ರು ನನಗೆ ಕನ್ಫ್ಯೂಷನ್ ಮಾಡ್ತಾ ಇದ್ದಾರೆ. ಹೇಳಿ ಈಗ ಗುಲಾಬಿ ನಿಮ್ಗೆ ಹೆಂಗ ಅನಿಸ್ತು? ಲಾಜಿಕ್ ಯಾವ ತರ ಗೊತ್ತಾ ಮೇಡಮ್? ಯಾರೊಬ್ರು ಕೇಳ್ತಾರೆ, ಸರ್ ನಿಮ್ಗೆ ಎಷ್ಟು ಜನ ಮಕ್ಕಳು ಅಂತ, ಯಾವ್ದೋ ಒಂದು ಪ್ರಾಂಕಲ್ ಬಂದಿದ್ದು. ಸರ್ ನಮಗೆ 2 ಸಾರ್ ಅಂತಾರೆ. ಮೇಡಮ್ ನಿಮ್ಮ ಹೆಂಡತಿಗೆ ಎಷ್ಟು ಜನ ಮಕ್ಕಳು ಸಾರ್ ಅಂತಾರೆ. 2 ಅಂತಾರೆ. ಹಂಗ 4 ಜನ ಇಲ್ಲ, 2 ಆತರ ಲಾಜಿಕ್ ಅವ್ರದ್ದು.